ತಿಳಿಯುವಂತೆ ಭಾರತ ದೇಶದಲ್ಲಿ ಇರುವಂತಹ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು ರಾಜ್ಯ. So, Karnataka is located in the southern part of India. ಕರ್ನಾಟಕದ ಹಿಸ್ಟ್ರಿ ಹೇಳ್ಬೇಕು ಅಂದ್ರೆ ಕರ್ನಾಟಕ ಮೊದಲು ಶುರುವಾಗಿದ್ದು ಮೈಸೂರು ರಾಜ್ಯ ಅಂತ ಹೇಳಿ ನವೆಂಬರ್ 1956ನೇ ಇಸ್ವಿಯಲ್ಲಿ. ಆಮೇಲೆ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತೇಳಿ 1973ರಲ್ಲಿ ನಾಮಕರಣ ಮಾಡಿದ್ರು. ಕರ್ನಾಟಕ ಅಂದ್ರೆ ಕರುನಾಡು, ಸುಂದರವಾದ ನಾಡು ಅಂತ ಹೇಳಿ. ಕನ್ನಡವನ್ನು ಸುಮಾರು ರಾಜ ಮಹಾರಾಜರು ಆಳಿದರು. ಅದರಲ್ಲಿ ಮುಖ್ಯವಾಗಿ ಹೊಯ್ಸಳ, ವಿಜಯನಗರ, ಆಮೇಲೆ ಮೊಘಲರು ಇದನ್ನು ರಾಜ್ಯವನ್ನು ಮಾಡಿದರು. ಕರ್ನಾಟಕದಲ್ಲಿ ಸುಮಾರು ನೋಡತಕ್ಕಂತಹ ಸ್ಥಳಗಳಿದ್ದಾವೆ. ಕರ್ನಾಟಕದ ಸಂಸ್ಕೃತಿ, ಕರ್ನಾಟಕದ ಹಿರಿಮೆ ತುಂಬಾ ದೊಡ್ಡದು. ಅದು ಮೈಸೂರು ಇರಬಹುದು, ಮೈಸೂರು ಅರಮನೆ ಇರಬಹುದು. ಆಮೇಲೆ ನೀವು ಇಲ್ಲಿ ಕೆಳಗಡೆ ಏನು ಬಾಲ್ ತರ ಇದೆಯಲ್ಲ, ಅದು ದಟ್ ಇಸ್ ಇನ್ಫೋಸಿಸ್ ಇನ್ ಮೈಸೂರು. ನೆಕ್ಸ್ಟ್ ಬಿಜಾಪುರ್ ಗೋಲ್ ಗುಂಬಜ್. ಬಿಜಾಪುರ್ ಗೋಲ್ ಗುಂಬಜ್ ನಿಮಗೆ that's the biggest tomb without any pillars. ಅದು ಇಟ್ ಹ್ಯಾಸ್ ಎ ವಿಸ್ಪರಿಂಗ್ ಗ್ಯಾಲರಿ. ಆಮೇಲೆ ಇಲ್ಲಿ ಕೊನೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದು ದಟ್ಸ್ ಎ ನ್ಯೂ ಎಡಿಷನ್ ಬಿಜಾಪುರ ಆಗಿರೋದು. ದಟ್ಸ್ ದ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಇನ್ ಇಂಡಿಯಾ, ಶಿವ ಸ್ಟ್ಯಾಚ್ಯೂ ಇನ್ ಇಂಡಿಯಾ. ನಿಮಗೆಲ್ಲರಿಗೂ ನನ್ಗನ್ಸೋ ಮಟ್ಟಿಗೆ ಬೇಲೂರು ಹಳೆಬೀಡು ನೋಡದೇ ಇರೋರು ಯಾರು ಇರ್ಲಿಕ್ಕಿಲ್ಲ ಇಲ್ಲಿ. ಸೊ ಯಾರಾದ್ರೂ ಇದ್ರೆ ಯು ಹ್ಯಾವ್ ಟು ಗೋ ಅಂಡ್ ಸಿ. ಬೇಲೂರು ಹಳೆಬೀಡಲ್ಲಿ ಇರುವಂತಹ ಕೆತ್ತನೆ ಸ್ಕಲ್ಪ್ಚರ್ಸ್ ಬೇರೆ ಎಲ್ಲಿ ನನಗನ್ಸೋ ಮಟ್ಟಿಗೆ ಭಾರತ ದೇಶದಲ್ಲಿ ಬೇರೆ ಎಲ್ಲೂ ನಿಮ್ಗೆ ನೋಡಕ್ಕೆ ಸಿಗೋದಿಲ್ಲ. ಅದೇ ರೀತಿ ಶ್ರಾವಣ ಬೆಳಗೋಳ, ಬನವಾಸಿಯಲ್ಲಿರುವಂತಹ ದೇವಸ್ಥಾನ, ಶ್ರೀರಂಗಪಟ್ಟಣದಲ್ಲಿರುವಂತಹ ಶ್ರೀರಂಗನಾಥನ ದೇವಸ್ಥಾನ, ಹಾಗೂ ಚಿತ್ರದುರ್ಗದ ಕೋಟೆ, ಆಮೇಲೆ ಬೀದರ್ನಲ್ಲಿರುವಂತಹ ಕೋಟೆ, ಇದೆಲ್ಲ ಐತಿಹಾಸಿಕ ಸ್ಥಳಗಳು. ಅದಲ್ಲದೆ ವಿಜಯನಗರದ ಸಾಮ್ರಾಜ್ಯ ಆದಂತಹ ಹಂಪಿಯಲ್ಲಿ ಸುಮಾರು ನೋಡತಕ್ಕ ಸ್ಥಳಗಳಿವೆ. ಅದಲ್ಲದೆ ಚಾಲುಕ್ಯರು ಆಳಿ ಹೋದಂತಹ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಬಾದಾಮಿಯಲ್ಲಿ ಸುಂದರವಾದ ಗುಹೆಗಳಿವೆ, ಐಹೊಳೆಯಲ್ಲಿ ಸುಂದರವಾದಂತಹ ದೇವಸ್ಥಾನ. ಇದೆಲ್ಲ ಚಾಲುಕ್ಯರು, ಆಗಿನ ಕಾಲದಲ್ಲಿ ಚಾಲುಕ್ಯರು ಮಾಡಿದಂತಹ ಹಿಸ್ಟಾರಿಕಲ್ ಪ್ಲೇಸಸ್. ನಿಮಗೆಲ್ಲರಿಗೂ ಗೊತ್ತಿರುವಂತಹ ಬೆಂಗಳೂರು, ಕರ್ನಾಟಕದ ರಾಜಧಾನಿ ಬೆಂಗಳೂರು, ವಿಧಾನಸೌಧ, ಹೈಕೋರ್ಟ್ ಇದೆಲ್ಲ ಮುಂದಿನದು. ಆದ್ರೆ ಈಗ ಏನಾಗ್ತಿದೆ ಬೆಂಗಳೂರು ಅನ್ನೋದು ಈಗ ರೈಟ್ ಹ್ಯಾಂಡ್ ಸೈಡ್ ಇದೆ. ಲೈಕ್ ಇಟ್ ಇಸ್ ಬಿಕಮಿಂಗ್ ಎನ್ ಹೈಟೆಕ್ ಸಿಟಿ. ದಟ್ ಈಸ್ ಒನ್ ಆಫ್ ದ ಪ್ಲಾನ್ಡ್ IT ಪಾರ್ಕ್ ಇನ್ ಬ್ಯಾಂಗ್ಳೂರ್. ಹಾಗೆ ಕರ್ನಾಟಕಕ್ಕೆ ಸುಮಾರು ಜನಗಳ ಕಾಂಟ್ರಿಬ್ಯೂಷನ್ ಇದೆ ಅಂದ್ರೆ ಅದರಲ್ಲಿ ಸಂತರಿರಬಹುದು, ವಿದ್ವಾಂಸರಿರಬಹುದು, ಕವಿಗಳಿರಬಹುದು. ಸುಮಾರು ಜನ ಕನ್ನಡ ಒಂದು ಭಾಷೆಗೆ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಅದರಲ್ಲಿ ಅಕ್ಕ ಮಹಾದೇವಿ, ಬಸವಣ್ಣ, ಕನಕದಾಸರು, ಪುರಂದರದಾಸರು, ಸರ್ವಜ್ಞ ಇವರೆಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಕನ್ನಡ ಭಾಷೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಲ್ಲದೆ ಕರ್ನಾಟಕದ ಒಂದು ಕಲ್ಚರ್ ಏನಿದೆ, ಇಟ್ಸ್ ಎ ವೆರಿ ಡೈನಾಮಿಕ್ ಕಲ್ಚರ್. ನೀವು ಸೌತ್ ಕರ್ನಾಟಕ ಅಂದ್ರೆ ಬೆಂಗಳೂರು ಸೈಡ್ ಅಲ್ಲಿ ಇಟ್ಸ್ ವೆರಿ ಡಿಫ್ರೆಂಟ್. ಆಮೇಲೆ ನಾರ್ತ್ ಕರ್ನಾಟಕ ಹೋದ್ರೆ ಇಟ್ಸ್ ಟೋಟಲಿ ಡಿಫ್ರೆಂಟ್. ಕೊಡಗು ಆ ಕಡೆ ಹೋದ್ರೆ ಆ ಕಡೆ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ನೀವೇನಾದ್ರೂ ಬೆಂಗಳೂರಲ್ಲಿ ಇದ್ಕೊಂಡು ನಾನು ಕರ್ನಾಟಕ ನೋಡಿದ್ದೇನೆ ಅಂದ್ರೆ ತಪ್ಪು. ಸೊ ಯು ಹ್ಯಾವ್ ಟು ಗೋ ಟು ಈಚ್ ಕಾರ್ನರ್ ಆಫ್ ದ ಕರ್ನಾಟಕ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಕರ್ನಾಟಕ. ಅದು ಗೊರವ ಕುಣಿತಾನೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಉತ್ತರ ಕರ್ನಾಟಕದ ಬೆಳ್ಳು ಕುಣಿತಾನೆ ಇರ್ಬೋದು. ಸೊ ಇಟ್ಸ್ ವೆರಿ ಡಿಫ್ರೆಂಟ್. ಏನಪ್ಪಾ ಇದು, ಲೈಕ್ ನಾಟ್ ಓನ್ಲಿ ಕಲ್ಚರ್, ಕರ್ನಾಟಕ ಇಸ್ ವೆರಿ ವೆರಿ ರಿಚ್ ವಿತ್ ಇಟ್ಸ್ ನ್ಯಾಚುರಲ್ ಅಂಡ್ ಜಿಯೋಗ್ರಫಿಕಲ್ ಥಿಂಗ್ಸ್. ಏನಿದೆ ಅಂದ್ರೆ ನಿಮಗೆ ಜೋಗ್ ಫಾಲ್ಸ್
ಯಾರಾದ್ರೂ ನೀವು ಮುಂಗಾರು ಮಳೆ ನೋಡಿದ್ರೆ ಲೈಕ್ ಇನ್ ದಟ್ ಪಿಕ್ಚರ್ ಲೈಕ್ ದೇ ಹ್ಯಾವ್ ಟೇಕೆಡ್ ಸೋ ಫ್ಯಾಂಟಾಸ್ಟಿಕ್ಲಿ ಲೈಕ್ ಇರೋದು ಜೋಗ್ ಫಾಲ್ಸ್ ತುಂಬಾ ಚೆನ್ನಾಗಿದೆ ಜೋಗ್ ಫಾಲ್ಸ್. ಅದಲ್ಲದೆ ಯಾನ ಎಷ್ಟು ಜನ ಯಾನ ವಿಸಿಟ್ ಮಾಡಿದೀರ ಅಂತ ಹೇಳಿ. ಸೊ ದಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಲೈಕ್ ಲೈಕ್ ವಾಲ್ಕೇನೋ ಇಂದ ಆಗಿರುವಂತ ರಾಕ್ಸ್ ದಟ್ಸ್ ಇನ್ ಮಿಡಲ್ ಆಫ್ ದ ಫಾರೆಸ್ಟ್. ಬೇರೆ ಸುತ್ತಮುತ್ತ ಏನು ಬಂಡೆ ಇಲ್ಲ, ಬಟ್ ಇಟ್ಸ್ ಇನ್ ದ ಮಿಡಲ್ ಆಫ್ ದ ಫಾರೆಸ್ಟ್ ಯು ಸೀ ದಟ್ ಒನ್. ಇದು ಮಂಗಳೂರು ಬೀಚ್ ನಲ್ಲಿ ಸನ್ಸೆಟ್ ಅಲ್ಲಿ ತೆಗೆದಿರುವಂತ ಒಂದು ಚಿತ್ರ. ಸೊ ದೆನ್ ವೈಲ್ಡ್ ಲೈಫ್. ಸೊ ಕರ್ನಾಟಕದಲ್ಲಿ ಐ ಮೀನ್ ನೀವು ನಾಗರಹೊಳೆ ಹೋದ್ರೆ, ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ಹೋದ್ರೆ, ಏನೋ ರಂಗನತಿಟ್ಟು ಪಕ್ಷಿಧಾಮ ಆಗ್ಬೋದು,